ಕೊನೆಯ ಪ್ರಶ್ನೆ. ಮಹಾಭಾರತದ ಯುದ್ಧ ನಡೆದಿದ್ದು 18 ದಿನಗಳು. ಭಯಂಕರವಾದ ಯುದ್ಧ. ಒಂದು ಕಡೆ ಭೀಷ್ಮರ ಆಯುಧಗಳೆಲ್ಲವೂ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ಅನೇಕ ಚತುರಂಗ ಬಲಗಳು ಅಂತಂದರೆ ಆನೆಗಳು, ರಥಗಳು, ಕುದುರೆಗಳು ಮತ್ತು ಕಾಲಾಳುಗಳು ಸೇರಿ ಚತುರಂಗ ಬಲ. ಎಲ್ಲಿ ನೋಡಿದರೂ ಸ್ಮಶಾನ ಮೌನ ಆವರಿಸಿತ್ತು. ಆ ಸಮಯದಲ್ಲಿ ಶ್ರೀಕೃಷ್ಣರು ಅಲ್ಲಿಗೆ ಬಂದರು. ಭೀಷ್ಮರಿಗೆ ಪರಮಾತ್ಮನ ಮಾತುಗಳು ಹಿತವಾಗಿತ್ತು. ಶ್ರೀಕೃಷ್ಣನಿಗೆ ಅವರಿಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ಅಂತಹ ಚಿಂತಾಜನಕ ಸ್ಥಿತಿಯಲ್ಲಿದ್ದರು ಭೀಷ್ಮರು. ಭೀಷ್ಮರಿಗೆ ಕೆಲವು ಸಂದೇಹಗಳಿದ್ದವು. ಅವುಗಳನ್ನು ಶ್ರೀಕೃಷ್ಣನನ್ನು ಕೇಳೋಣವೆಂದು ಕೃಷ್ಣನನ್ನು ಕೇಳಿದರು. ಈ ಕುರುಕ್ಷೇತ್ರ ಯುದ್ಧದಲ್ಲಿ ನಡೆದದ್ದೆಲ್ಲವೂ ಧರ್ಮವೇ ಅಂತ ಕೇಳಿದಾಗ ಕೃಷ್ಣ ಹೀಗೆ ಹೇಳ್ತಾನೆ, ಪಾಂಡವರ ಪಕ್ಷದಿಂದ ನೋಡಿದಾಗ ಅದು ಧರ್ಮವೇ ಅಂತ. ಆಗ ಭೀಷ್ಮರು ಮತ್ತೆ ಕೇಳಿದರು, ದ್ರೋಣರನ್ನು ಕೊಂದದ್ದು, ದುರ್ಯೋಧನನನ್ನು ಹತ ಮಾಡಿದ ರೀತಿ. ಆಗ ಭೀಷ್ಮರು ಮತ್ತೆ ಕೇಳಿದರು, ದ್ರೋಣರನ್ನು ಕೊಂದದ್ದು, ದುಶ್ಯಾಸನನನ್ನು ಕೊಂದದ್ದು ರೀತಿ, ಕರ್ಣನ ನಿರಾಯುಧನಾಗಿರುವಾಗ ಕೊಂದದ್ದು ಸರಿಯೇ ಅಂತ ಹೇಳಿ ಪರಮಾತ್ಮನನ್ನು ಕೇಳಿದಾಗ ಪರಮಾತ್ಮನು, ನಾನು ಯಾರನ್ನೂ ಕೊಂದಿಲ್ಲ, ಪಾಂಡವರು ಯುದ್ಧ ಮಾಡಿದ್ದು, ಆದ್ದರಿಂದ ಅವರೇ ಹೇಳಬೇಕು ಅಂತ ಹೇಳ್ತಾನೆ. ಆಗ ಭೀಷ್ಮರು, ಪ್ರಪಂಚದಲ್ಲಿ ಎಲ್ಲರೂ ಅರ್ಜುನ ಮತ್ತು ಭೀಮ ಯುದ್ಧ ಮಾಡಿ ಗೆದ್ದರು ಅಂತ ಹೇಳ್ತಾ ಇದ್ದಾರೆ, ಆದರೆ ನನಗೆ ತಿಳಿದಿದೆ ಅದೆಲ್ಲವೂ ಮಾಡಿರುವುದು ನೀನು ಅಂತ. ಪಿತಾಮಹರಿಗೆ ಕೃಷ್ಣ ಹೇಳ್ತಾನೆ, ಇದುವರೆಗೂ ನಡೆದದ್ದು ಎಲ್ಲವೂ ಧರ್ಮವೇ. ಯಾಕೆಂದರೆ ನಾವು ಹಿಂದಿನದನ್ನು ಬಿಟ್ಟು ವರ್ತಮಾನವನ್ನು ಮಾತ್ರ ನೋಡಬೇಕು. ಯಾಕೆ ಅಂತಂದರೆ ರಾಮನ ಕಾಲದಲ್ಲಿಯೂ ಸಹ ವಿಭೀಷಣನಂಥವರು ಇದ್ದರು. ರಾವಣನಂತಹ ಅವರು ಧರ್ಮವನ್ನು ಕೆಲವು ಸಲ ಕಾಪಾಡ್ತಾ ಇದ್ದರು. ಈಗ ಹಾಗಲ್ಲ. ಕಂಸ, ಜರಾಸಂಧ, ಶಕುನಿ ಮುಂತಾವರಿದ್ದಾರೆ. ಅವರೆಲ್ಲರೂ ಎಂದೂ ಧರ್ಮವನ್ನು ರಕ್ಷಿಸಲಿಲ್ಲ ಅಂತ ಹೇಳ್ತಾನೆ. ಆಗ ಭೀಷ್ಮರು, ಇದರಿಂದ ನಿನ್ನನ್ನು ನೋಡಿ ಮುಂದಿನ ದಿನಗಳಲ್ಲಿ ಅವರು ನಿನ್ನನ್ನು ಅನುಸರಿಸುವರು, ಇದು ತಪ್ಪಾಗುವುದಿಲ್ಲವೇ ಅಂತ ಕೇಳ್ತಾರೆ. ಆಗ ಕೃಷ್ಣ ಹೇಳ್ತಾನೆ, ಭವಿಷ್ಯತ್ ಕಾಲ ಇನ್ನೂ ಅಂಧಕಾರದಿಂದ ಕೂಡಿರುತ್ತೆ. ಅನೇಕ ರೀತಿಯಲ್ಲಿ ಧರ್ಮವನ್ನು ನಾಶ ಮಾಡಲು ಬರುವರು. ಆದ್ದರಿಂದ ಧರ್ಮವನ್ನು ಕಾಪಾಡಬೇಕು. ದೇವರು ನೋಡಿಕೊಳ್ಳುವನು ಅಂತ ಹೇಳಿ ಬಿಡಬಾರದು. ದೇವರೊಬ್ಬನೇ ಏನೂ ಮಾಡುವುದಕ್ಕೆ ಸಾಧ್ಯವಿಲ್ಲ. ಎಲ್ಲವನ್ನು ಮಾನವರೇ ಮಾಡಬೇಕು. ಈಗಲೂ ನಾನು ಏನೂ ಮಾಡಲಿಲ್ಲ, ಎಲ್ಲವನ್ನು ಮಾಡಿದ್ದು ಪಾಂಡವರೇ ಅಂತ ಹೇಳಿದಾಗ ಭೀಷ್ಮರಿಗೆ ಸಮಾಧಾನ ಆಗತ್ತೆ. ಈ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚುತ್ತಾರೆ.